ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ಏನೋ ಒಂದು ಜಾತ್ರೆಯ ಸಂಭ್ರಮದಲ್ಲಿದ್ದೇವೆ ಅಂತ ಅನುಭವಕ್ಕೆ ಬರುವ ರೀತಿಯಲ್ಲಿ ಇಲ್ಲಿ ಸಂಘಟಿತರಾದಂಥ ಎಲ್ಲ ಸನಾತನ ಹಿಂದೂಗಳಿಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಒಂದಷ್ಟು ಕಣ್ಣರಳಿಸಿ ನೋಡಿದರೆ ಒಂದು ಭಾರತದ ಭೂಪಟವನ್ನು ಬಿಡಿಸಿದ ರೀತಿಯಲ್ಲಿ ನೀವೆಲ್ಲ ಸೇರಿಕೊಂಡಿದ್ದೀರಿ. ನಿಜವಾಗಲೂ ಸಂತಸ ತುಂಬುವಂಥ ಸಮಯ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಭಾರತೀಯತೆ ಅಂದರೆ ನಮ್ಮನ್ನೆಲ್ಲ ಎತ್ತ ಕೊಂಡೊಯ್ಯುತ್ತದೆ. ಅದಕ್ಕೆ ಹೇಳುವಂಥದ್ದು ಬದುಕಲ್ಲಿ ಭಾರತೀಕರಣ ಬೇಕು ಅಂತ. ಭಾರತೀಕರಣ ಇದ್ದರೆ ಬದುಕಾಗ್ತದೆ ಅಂತ. ಇವತ್ತು ನಾವು ಸ್ವಲ್ಪ ಯೋಚಿಸಬಹುದು, ನಾವೆಲ್ಲ ಇಲ್ಲಿ ಏಕೆ ಸಂಘಟಿತರಾಗಿದ್ದೇವೆ ಅಂತಂದರೆ, ಪುತ್ತೂರಿನಿಂದ ವಿಟ್ಲದವರೆಗೆ ಶಿವ ಮತ್ತು ಶಿವ ಅಂತ. ನಮ್ಮ ಒಳಗೊಂದು ಶಿವ ಇದ್ದಾನೆ. ಶಿವನು ನಮ್ಮ ಒಳಗಿರುವಾಗ ಎಲ್ಲರಿಗೂ ಬೇರೆ ಬೇರೆ ಹೆಸರು, ಆದರೆ ಶಿವನು ತೆರಳಿದರೆ ಎಲ್ಲರಿಗೂ ಒಂದೇ ಹೆಸರು. ಇದನ್ನು ಹೇಳುವಂಥದ್ದು ಅನೇಕತೆಯಲ್ಲಿ ಏಕತೆ ಅನ್ನುವಂಥದ್ದು ಅಡಗಿದೆ. ಜೀವನ ರಥಕ್ಕೊಂದು ಪಥ ಬೇಡವೇ? ಬೇಕು ಅಂತಾದರೆ ಅದನ್ನು ಹುಡುಕಾಡುವುದು ಬೇಡ, ಅದು ಧರ್ಮವೇ ಆಗಿರುತ್ತದೆ. ಸನಾತನ ಧರ್ಮ ಅಂದರೆ ಏನು ಅಂತ ಯಕ್ಷ ಪ್ರಶ್ನೆ ಮಾಡ್ತಾನೆ ಧರ್ಮರಾಯನಿಗೆ. ಸನಾತನ ಧರ್ಮ ಅಂದರೆ ಏನು? ಅದಕ್ಕೆ ಉತ್ತರವಾಗಿ ಧರ್ಮರಾಯ ಕೊಡುತ್ತಾನೆ, ಭಗವಂತನನ್ನು ಸಂತೃಪ್ತಿಗೊಳಿಸುವಂಥದ್ದು, ಅರ್ಥಾತ್ ಭಗವಂತನ ಕಲ್ಯಾಣ ಗುಣಗಳನ್ನು ನಾವು ಬದುಕಲ್ಲಿ ಅಳವಡಿಸಿಕೊಳ್ಳುವಂಥದ್ದು, ಆಚರಣೆಗೆ ತರುವಂಥದ್ದು. ಬದುಕಿದರೆ ಧರ್ಮದ ಒಂದು ಅನುಷ್ಠಾನವನ್ನು ಮಾಡಿಕೊಂಡು ನಾವು ಬದುಕಬೇಕು ಅಂತ. ಬದುಕಿಗೆ ಬೆಳಕೆ ಧರ್ಮ ಅನ್ನುವಂಥದ್ದು. ಹೇಳ್ತೇವೆ ನಾವು, ಭಾರತ ದೇಶದ ಆಂತರ್ಯ ಯಾವುದು ಅಂತ ನಾವು ಹುಡುಕಾಟ ಮಾಡಿದರೆ ನಮಗೆ ಕಾಣುವಂಥದ್ದು ಆಧ್ಯಾತ್ಮಿಕತೆ. ಭಾರತ ಬೆಳಗಿದ್ದಿದ್ರೆ ಅದು ಆಧ್ಯಾತ್ಮಿಕತೆಯಿಂದ ಅಂತ. ಇವತ್ತು ಉದ್ದೇಶ ಇಷ್ಟೇ. ಅರುಣಣ್ಣವರ ಹೆಸರಲ್ಲಿ ಒಂದು ರೀತಿಯ ಸಂಘಟನೆಯನ್ನು ನೋಡಲಿಕ್ಕೆ ಸಾಧ್ಯತೆ ಆಗಿದೆ. ವಿಟ್ಲದಲ್ಲಿ ಸಾಧ್ಯತೆ ಆಗಿದೆ. ಒಬ್ಬ ಸ್ನೇಹಜೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅರುಣಣ್ಣವರು ಸ್ನೇಹಜೀವಿ ಅಂತ ಹೇಳಬಹುದು. ಎಲ್ಲರ ಕಷ್ಟದಲ್ಲೂ ತನ್ನನ್ನು ತೊಡಗಿಸಿಕೊಳ್ತಾರೆ. ನಾನಿದ್ದೇನೆ ಅನ್ನೋ ಮುಂದು ಕಾಲನ್ನು ಅವರಿಡ್ತಾರೆ. ನಿಜಾರ್ಥದಲ್ಲಿ ಸರಳ ಸಜ್ಜನಿಕೆ ಅವರಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ಸನಾತನ ಹಿಂದೂ ಧರ್ಮಕ್ಕೆ ಎಲ್ಲಿಯಾದರೂ ಚ್ಯುತಿ ಬಂದರೆ ಮುಂಚೂಣಿಯಲ್ಲಿ ಇರುವವರು ಪುತ್ತಿಲರವರನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅರುಣ ಆಗದೆ ಅರುಣೋದಯ ಅಂತ ಒಂದು ವಿಚಾರ ಇದೆ ಅಲ್ವಾ? ಸೂರ್ಯನು ಉದಿಸ್ತಾನೆ ಅಂತ, ಉದಿಸುವ ಮೊದಲು ಅರುಣೋದಯ ಅಂತ ಆಗ್ತದೆ. ಎಲ್ಲವನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ನಡೆದಿರುವಂಥ ಪೂಜೆ ಯಾವುದು ಅಂತಂದರೆ ಶನೈಶ್ಚರ ಪೂಜೆ. ಶನೈಶ್ಚರ ಅಂದರೆ ಅವ ಒಂದು ರಾಶಿಗೆ ಬಂದರೆ, ಅದು ಜನ್ಮ ರಾಶಿ ಇರ್ಬೋದು, ಮತ್ತು 2ನೇ ರಾಶಿ ಇರ್ಬೋದು, ಮತ್ತು 4 ಇರ್ಬೋದು, ಮತ್ತು 5 ಇರ್ಬೋದು, 8 ಇರಬಹುದು, ಮತ್ತು ಏನು ಬೇರೆ ಬೇರೆ 12ರಲ್ಲಿ ಇರಬಹುದು. ಎಲ್ಲರಿಗೂ ಭಯ, ಶನಿ ಬಾಧೆ ಬಂದರೆ ನಮಗೆ ತೊಂದರೆ ಆಗಬಾರ್ದು ಅಂತ ಎಲ್ಲರೂ ಎದುರುಗೊಳ್ತಾರೆ. ಭಯಗೊಳ್ಳುವಂಥದ್ದು ಏನಿಲ್ಲ. ಅದಕ್ಕೆ ಆರಾಧನೆಯೇ ದಾರಿಯಾಗಿರ್ತದೆ. ದೀರ್ಘದೇಹಿ ಅಂತ ಶನೀಶ್ವರನನ್ನು ಕರೀತಾರೆ. ಆ ಶನಿದೇವನನ್ನು ದೀರ್ಘದೇಹಿ ಅಂತ, ದೊಡ್ಡದಾದ ದೇಹವಂತೆ. ವಾಹನ ಯಾವುದು ಅಂದರೆ ದೊಡ್ಡದಾದ ಕಾಗೆ ಏನು ಮಾಡ್ತದೆ? ಒಂದಷ್ಟು ಆಹಾರ ಸಿಕ್ಕಿದರೆ ಎಲ್ಲರನ್ನ ಕರೀತದೆ, ಕೂಗ್ತದೆ, ಬನ್ನಿ 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 ಅಂತ. ಒಂದು ಸಂದೇಶ ಅದರ ಒಳಗಿದೆ. ಈಗ ಎಲ್ಲರಿಗೂ ಕೈಗೆ ಸಿಕ್ಕುವಂಥ ಒಂದು ಪ್ರಸಾದ ಏನು ಅಂತ ನೋಡ್ತೀರಾ ನೀವು? ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿಕೊಡ್ತಾರೆ. ತಿಲ ಲಡ್ಡು ಅಂತ ಅದಕ್ಕೊಂದು ಹೆಸರಿದೆ. ಅಲ್ಲಿರುವಂಥದ್ದು ಬೆಲ್ಲ ಸೇರಿಸುವಂಥದ್ದು. ಆ ಮಧುರತೆಯ ಗುಣವನ್ನು ಅರುಣನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ಒಂದು ಅಭಿನಂದನೆ ಹೇಳ್ಬೋದು.
ಆ ಗುಣ ಅವರಲ್ಲಿ ಇರುವುದರಿಂದ ಎಲ್ಲರನ್ನು ಒಂದು ರೀತಿಯಲ್ಲಿ ಸೇರಿಸುವಂಥ ಒಂದು ಗುಣ ಅವರಲ್ಲಿ ಬಂದಿದೆ ಅಂತ ನಾವು ತಿಳ್ಕೊಳ್ಳಬಹುದು. ನಾನು ಸದ್ಯಕ್ಕೆ ನೋಡಿದೆ, ಯಾರೂ ತೊಂದರೆಯಲ್ಲಿದ್ದರೆ ಅವರನ್ನು ನೋಡುವ ಒಂದು ಪ್ರಯತ್ನ ಅವರು ಮಾಡ್ತಾರೆ. ನಮ್ಮ ಪೂರ್ವಾಶ್ರಮದ ತಾಯಿ ಕೂಡ ಒಂದು ಸಲ ಆಸ್ಪತ್ರೆಯಲ್ಲಿ ಇರುವಾಗ ಟೆಸ್ಟ್ ಎಲ್ಲ ಆಗಬೇಕು ಅಂತ ಅಲ್ಲಿ ಒಂದು ದಿವಸಕ್ಕೆ ಉಳ್ಬೇಕಾಯ್ತು. ಅವತ್ತು ರಾತ್ರಿಗೂ ಓಡಿ ಹೋಗಿದ್ದಾರೆ. ಏನಾಗಿದೆ ಅಂತ ವಿಚಾರ ಮಾಡಿಕೊಂಡು, ಅದು ಅವರ ಪ್ರಾಮಾಣಿಕತೆ ಅಂತ ನಾನು ತಿಳ್ಕೊಡ್ತೇನೆ. ಅಂತ ಹಲವಾರು ಕಾರ್ಯವನ್ನು ಮಾಡಿದ್ದಾರೆ ಅವರು. ಅದು ಮಾಡಬೇಕಾದ್ದು ಮಾನವೀಯ ಮೌಲ್ಯವನ್ನು ವೃದ್ಧಿಸುವಂಥ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸ್ನೇಹಜೀವಿ ಅಂತ ಹೇಳಿರುವಂಥದ್ದು. ದೀರ್ಘವಾಗಿ ನಾವು ಮಾತಾಡೋದಿಲ್ಲ. ಸ್ವಾಮಿಗಳು ಹಲವಾರು ಜನ ನಾವು ಇದ್ದೇವೆ, ನಮ್ಮವರು ಸ್ವಲ್ಪ ಮಾತಾಡಲೇಬೇಕು, ಸಂದೇಶ ಸಮಾಜಕ್ಕೆ ಬೇಕು ಅಂತ. ಧರ್ಮ ಅನ್ನುವಂಥದ್ದು ಧಾರಣಾತ್ ಧರ್ಮ ಇತ್ಯಾಹುಹು ಅಂತ ಋಗ್ವೇದದಲ್ಲಿ ಹೇಳ್ತಾರೆ. ಧರ್ಮ ಅನ್ನುವಂಥದ್ದು ಧಾರಣೆಗೆ ಯೋಗ್ಯವಾಗಿರುವಂಥದ್ದು ಅಂತ. ಆದ್ದರಿಂದ ಆ ಧಾತುವಿನಿಂದ ಉತ್ಪತ್ತಿ ಆಗಿರುವಂಥ ಒಂದು ಆ ವಿಚಾರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಅವಲೋಕಿಸಿ ನೋಡಿದರೆ ನಮಗೆ ಆಶೀರ್ವಚನದ 2 ನುಡಿಗಳನ್ನು ಮಾತ್ರ ಆಡಲಿಕ್ಕಿರುವಂಥದ್ದು. ನಿಜವಾದ ದಿಕ್ಸೂಚಿ ಅಂತ ಇದೆ, ಅದನ್ನು ತುಂಬುವವರು ನಮ್ಮ ತಂಗಿ ಸಹೋದರಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವರ ಮಾತುಗಳನ್ನು ನಾನು ಕೇಳಿದ್ದೇನೆ, ಹೊಸತಾಗಿ ಕೇಳುವುದಲ್ಲ. ಒಳ್ಳೆ ವಿಚಾರವನ್ನು ತುಂಬಿಸುವಂಥದ್ದು ಕಾರ್ಯವನ್ನು, ಅದು ಕ್ಷಯ ಇಲ್ಲದಿರುವಂಥ ವಿಚಾರಗಳನ್ನು ಅವರು ತುಂಬಿಸ್ತಾರೆ. ಅಕ್ಷಯ ಅಂತ ಒಂದಷ್ಟು ಒಳ್ಳೆಯ ವಿಚಾರಗಳು ಅವರಲ್ಲಿ ಇದೆ. ಇವತ್ತು ಈ ವೇದಿಕೆಗೊಂದು ಶೋಭೆ ಅವರೇ. ಯಾಕೆ ಅಂತ ಹೇಳ್ತೀರಾ? ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಿದ್ದರೆ ಎದ್ದು ನಿಂತವರು. ಆದ್ದರಿಂದ ಒಂದು ತಾಯಿಗೆ ಸ್ಥಾನವನ್ನು ಕೊಟ್ಟಿದ್ದರೆ ಅದು ಭಾರತ ಅಂತ ಹೇಳ್ಬೋದು. ದಿಕ್ಸೂಚಿ ಅಂದರೆ ನಮ್ಮೆಲ್ಲ ಬದುಕಿಗೆ ದಿಕ್ಸೂಚಿ ಯಾವುದು ಅಂತಂದರೆ ಅದು ಧರ್ಮ. ಅದನ್ನು ನಾವು ಮುಂದಿಟ್ಟುಕೊಂಡು ಬದುಕಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುತ್ತಾ ಸೇರಿರುವಂಥ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡಿಬೇಕಾದರೆ ಶಿಸ್ತುಬದ್ಧರಾಗಿ ಸೇರಿದಿದ್ದರೆ ಇಲ್ಲಿ ಏನು ಸ್ವರ ಕೇಳುವುದಿಲ್ಲ, ನಮಗೆ ಬೇರೆ ಏನು ಕೇಳುವುದಿಲ್ಲ. ಒಂದಷ್ಟು ಶಿಸ್ತುಬದ್ಧತೆಯನ್ನು ಕಾದುಕೊಂಡಂಥ ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಇದು ಭಾರತೀಯತೆ ಅಂತ ಹೇಳಬಹುದು. ಇದು ನಮ್ಮಲ್ಲಿ ಎಲ್ಲರಲ್ಲೂ ಬೇಕು ಅಂತ ಹೇಳುತ್ತಾ ಎರಳಕ್ಕೇನು ದಾನಿ ಸ್ವಾಮಿಲೆ ತುಳುಟ್ಟು ಒಂಜಿ ತುಳು ತೇರು ಹೋಯ್ತದ ತುಳುನ್ ಮರತ್ತೇನೆ ನಾ ಕನ್ನಡ ಅಂದು ರಾಜ್ಯದ ಭಾಷೆ ಅಪ್ಪೆ ಭಾಷೆಯಲ್ಲಿ 2 ಪಾತೆರಡು ಅಂತೂ ಹೆಚ್ಚಾಯನ ಸಮಯಕ್ಕೆ ತೋಣಜಿ ಅಂತೂ ಇನ್ನಿತ ಕಾರ್ಯಕ್ರಮ ಇಂಕೆಡ್ಡೆ ಸಂತೋಷ ದಿಂಜಾದನಂದು ಪಂಡೊಂದು ಸೇರ್ನಂಚಿನ ಮಾತೆರೆಗಳ ಒಂದು ರೀತಿಯಲ್ಲಿ ವಿಟ್ಲದ ಈ ಭಾಗೋಡು ಜಾತ್ರೆದ ಏನು ಪಂಡತೆ ಕಡೆ ಜಾತ್ರೆದೇ ವಾತಾವರಣ ಅಂದು ಜಾತ್ರೆದ ವಾತಾವರಣ ಇದು ಸುಲಭ ಸೃಷ್ಟಿ ಮನ್ಪೆರೆ ಸಾಧ್ಯತೆ ಆಪಜಿ ಅವು ಅರುಣನಂಚಿನ ಹಾಕ್ಲೆ ಒಂದು ಕೂಟದಕ್ಕೆ ಹಿಡಿದು ಒಂದು ಸಾಧ್ಯತೆ ಆಗ್ತದೆ ಏನು ತೆರೆಯೋಣ್ಬೆ. ನಮ್ಮ ಸನಾತನ ಹಿಂದೂ ಧರ್ಮಗೂ ಅಪಾಯ ಅಣಗ ನಮ್ಮ ಮಾತು ಅಲಕ್ಕುಂತು ನಂಚಿನ ಅಗತ್ಯತೆ ಉಂಡು ಸಾಧ್ಯ ಆಯ್ನಾತ್ ನಮ್ಮ ಧರ್ಮದ ಸಂರಕ್ಷಣೆ ನಮ್ಮ ಮನ್ಪಡು ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಒಂಜಿ ಪಾತೆರೆ ಉಂಡು. ಧರ್ಮ ಮುನಿಂದಾಂಡ ನಮ್ಮ ನಿಂಗುಂಡಿಗೆ ನಮ್ಮನ್ನು ಮುಗಿಪುಂಡಿಗೆ ಅಂಚಾದು ಧರ್ಮ ನಮ್ಮ ಒರಿಪುನೊಂಜಿ ಬೇಲೆ ಮಂತಂದಾಂಡ ಅವು ನಮ್ಮನ್ನು ಒರಿಪಾವುಂಡಿಗೆ ಅವಿನಾಶಿ ಊರ್ಧ್ವ ಮೂಲ ಸಂಸ್ಕೃತಿಯಿಂದ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಪುದಾರುಂಡು. ಅವಿನಾಶಿ ಭಾರತ ಅವಿನಾಶಿ ಧರ್ಮ ಅಂತ ಅವು ಆತ ಸುಲಭತ್ ಐನ ಅನುಷ್ಠಾನ ಮಲ್ಪಣೆ ಹಿಡಿದಾದ ಅವು ನಂಕರ ಸಂರಕ್ಷಣೆ ಯಾರಿಗೆ ಸಾಧ್ಯತೆ ಉಂಡು. ಅಶ್ವತ್ಥದ ಮರತ ಲೆಕ್ಕ ನಮ್ಮ ಹಿಂದೂ ಸಮಾಜ ಅಂತ ಅಶ್ವತ್ಥ ಒಂದು ಬಣ್ಣ ಮಾತಾಡಲು ಗೊತ್ತುಂಡು. ಊರ್ಧ್ವ ಮೂಲ ಸಂಸ್ಕೃತಿಯಿಂದ ಮಿತ್ತಿಡ್ದು ಬೇರು ಬರ್ಪಣೆಗೆ ತೂಲೆಗೆ ಮಿತ್ತಿಡ್ದು ಬೇರು ಬರ್ಪಣೆಗೆ ನಾಶ ಹೆಜ್ಜೆಯಿಂದ ಅರ್ಥ. ನಮ್ಮ ಸನಾತನ ಹಿಂದೂ ಧರ್ಮ ಲಂಚನೆ ಅವು ಮಿತ್ತಿಡ್ದು ಬೇರಿತ್ತು ನಾವು ಐಕೆ ನಾಶ ಹೆಜ್ಜೆ ಅಂಚ ಅಂದು ಕೈ ಕಟ್ಟದ್ಕೊಳ್ಳು ನಾವು ಸರಿಯತ್ತೆ ಈ ನಿತ್ಯ ನೆನಪಂತೆ ನಮ್ಮನ್ನು ಕಳಿತು ನಂಚಿನ ಒಂಜಾತ ಸೈನಿಕರನ್ನು ನಾವು ಯೋಚನೆ ಮಲ್ತ ನಮ್ಮೊಟ್ಟಿಗೆ ವಿಜ್ಜೇರು ನಮ್ಮ ಸಂತೋಷಡು ಉಳ್ಳ ಅಂದಾಂಡ ಗಡ್ಡಿಟ್ಟು ಸೈನಿಕರೆತ್ತಿ ಹಿಡ್ದಾತು ಒಂಜಿ ಯೋಧ ನೇನೊಂಜಿ ಯೋಗಿ ಅಂತ ಅವ್ರು ಅಡ್ಡಲಿದ್ದ ಅನಿವಾರ್ಯತೆ ಉಂಡು. ನಮ್ಮ ಸಮಾಜಕ್ಕೂ ಅಡ್ಡಲ ಅಗತ್ಯತೆ ಉಂಡು. ಇನ್ನು ಒರಿಪುನಂಚಿನ ಜವಾಬ್ದಾರಿ ನಮ್ಮ ಮಿತ್ತುಂಡು ಒಂದು ಪಂಡೊಂದು ಧರ್ಮವನ್ನು ಒರಿಪಾಗ ಅವು ನಮ್ಮನ್ನು ಒರಿಪಾವಡೊಂದು ಪಂಡೊಂದು ಮಾತ ಸ್ವಾಮಿ ನೆಕ್ಲೆಗ್ಲ ಸೇರ್ ನೆಕ್ಲೆ ಗಡ್ಡೆಪ್ಪನ್ನು ಬಯಕೊಂದು ಏನು 2 ಪಾತೆರು ಅಂತಾವೆ ಅವಧೂತ ಚಿಂತನ್ ಗುರುದೇವದತ್ತ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ